ನಮಸ್ಕಾರ ದೇವರು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ಇಫ್ ಎ ಇಸ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಶೋ ದಟ್ ಡಿಟರ್ಮಿನೆಂಟ್ ಆಫ್ 3a ಇಸ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ನ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಮಾಡಿದಂಗೆ ಫಸ್ಟ್ ಎಲ್ ಎಚ್ ಎಸ್ ಕಂಡುಹಿಡಬೇಕು, ಆಮೇಲೆ ಆರ್ ಎಚ್ ಎಸ್ ಕಂಡುಹಿಡಬೇಕು. ಈಗ ಫಸ್ಟ್ ಎಲ್ ಎಚ್ ಎಸ್ ಕಂಡುಹಿಡೋಣ. ಯಾವ ರೀತಿ ಅಂತ ಹೇಳಿದೆ? ಎಸ್, ಡಿಟರ್ಮಿನೆಂಟ್ 3 ಇಂಟು ಮ್ಯಾಟ್ರಿಕ್ಸ್ 1 0 1 0 1 2 0 0 4. ಅದೇನಾಗುತ್ತೆ ಅಂದ್ರೆ ಡಿಟರ್ಮಿನೆಂಟ್ ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿದ್ರೆ 3 1 3 0 3 0 3 6 0 0 12. ಇದು ನಮಗೆ 3a ಸಿಕ್ಕಿದೆ. ಈಗ ಇದನ್ನು ಡಿಟರ್ಮಿನೆಂಟ್ ಕಂಡುಹಿಡೋಣ. ಇದೇನು ಬರುತ್ತೆ ಅಂದ್ರೆ ನಿಮಗೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಎಸ್, ನೀವು ರೀತಿ ಮಾಡಬಹುದು, ಕಾಲಮ್ ರೀತಿ ಬೇಕಾದ್ರೂ ಮಾಡಬಹುದು. ಇದು ಈಸಿ ಯಾವ್ದಿದೆ ಅಂದ್ರೆ ನೋಡಿ, ಈ ರೀತಿ ಮಾಡಿದ್ರೆ 1 0 ಸಿಗುತ್ತೆ, ಈ ರೀತಿ ಮಾಡಿದ್ರೆ 2 0 ಸಿಗುತ್ತೆ, ಈ ರೀತಿ ಮಾಡಿದ್ರೆ ನಿಮಗೆ 2 0 ಸಿಗುತ್ತೆ. ನಾನು ಕಾಲಮ್ 1 ಪ್ರಕಾರ ಮಾಡ್ತೀನಿ, ಆಯ್ತಾ? ಫಸ್ಟ್ ಇಲ್ಲಿ ನೋಡಿ, ಸೈನ್ ಮೊದಲು ನೋಡ್ಕೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್, ಆಯ್ತಾ? ಫಸ್ಟ್ ಈ ಟರ್ಮ್ ನೋಡೋಣ. 3 ಇಂಟು, ಈಗ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ ಎಸ್, ನಿಮಗೆ ಒಂದು ಸ್ಟೆಪ್ ಹಾಕ್ಸದೆ ಮಾಡ್ತೀನಿ. ನೆಕ್ಸ್ಟ್ ಬೇಕಾದ್ರೆ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಏನ್ ಬರುತ್ತೆ? 3 6 0 12. ನೆಕ್ಸ್ಟ್ ಮೈನಸ್ 0 ಇಂಟು ಏನ್ ಬರುತ್ತೆ? 0 3 0 12 ಪ್ಲಸ್ 0 ಇಂಟು ಏನ್ ಬರುತ್ತೆ? 0 3 3 6. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, 3 ಮಾಡಿದಾಗ ಇದೆರಡನ್ನು ಮುಚ್ಚಿ ಈ 4ನ ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ 0 ಇಂದ ಮಾಡಿದಾಗ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ 0 3 0 12 ಬರ್ತಿದ್ದೀನಿ. ನೆಕ್ಸ್ಟ್ ಈ 0 ಮಾಡಿದಾಗ ಈ ಫುಲ್ ಕಾಲಮ್ ಮತ್ತೆ ಈ ಫುಲ್ ರೋ ಬಿಟ್ಟು 0 3 3 6 ನ ಬರ್ತಿದ್ದೀನಿ. ನೆಕ್ಸ್ಟ್ ಏನ್ ಮಾಡಬೇಕು? ಎಸ್, ಇದರ ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. 3 ಇಂಟು ನೆಕ್ಸ್ಟ್ ಇದೇ ರೀತಿ ಕಂಡುಹಿಡಿಯೋದು ಅಂದ್ರೆ 3 ನೋಡಿ, ಇದು ಪ್ಲಸ್ ಇದು ಮೈನಸ್ ಅಲ್ವಾ? 3 ಇಂಟು 12 ಮೈನಸ್ 6 ಇಂಟು 0. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 0 ಇದೆ ಪ್ಲಸ್ 0 ಇದೆ, ಸೊ ಇದರ ಕಂಡುಹಿಡಿಯಬೇಕಂತ ಇಲ್ಲ, ಹೌದಲ್ವಾ? ನೆಕ್ಸ್ಟ್ 3 ಇಂಟು 12 3 36 ಮೈನಸ್ ಏನ್ ಬರುತ್ತೆ? 0 ಬರುತ್ತೆ, ಸೊ ಅದನ್ನು ಬರಬೇಕಂತ ಇಲ್ಲ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 108 ಬರುತ್ತೆ, ಹೌದಲ್ವಾ? 108 ಬರುತ್ತೆ. ಅಂದ್ರೆ ನಮಗೆ ಡಿಟರ್ಮಿನೆಂಟ್ ಆಫ್ 3a 108 ಸಿಕ್ಕಿದೆ. ಈಗ 27 ಇಂಟು ಡಿಟರ್ಮಿನೆಂಟ್ ಏನ ಕಂಡುಹಿಡೋಣ. ಫಸ್ಟ್ ಡಿಟರ್ಮಿನೆಂಟ್ ಏನ ಕಂಡುಹಿಡಿಯಿರಿ. 1 0 1 0 1 2 0 0 4. ನೆಕ್ಸ್ಟ್ ಇದರ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಬೇಕಂದ್ರೆ ಸೇಮ್, ಇದು ಕೂಡ ಕಾಲಮ್ ರೀತಿಯಲ್ಲಿ ಹೋಗಿ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್, ನೆಕ್ಸ್ಟ್ 1 ಇಂದ ಹೋದ್ರೆ 1 ಇಂಟು ಎಸ್. ನೋಡಿ, ನೀವು ಇದನ್ನ ಈ ರೀತಿ ಬೇಕಾದ್ರೆ ಬರೀಬಹುದು, ಅಥವಾ ಡೈರೆಕ್ಟ್ ನಿಮ್ಗೆ ಬರುತ್ತೆ ಅಂದ್ರೆ ಈ ಸ್ಟೆಪ್ ಬೇಕಾದ್ರೆ ಮಾಡಬಹುದು, ಗೊತ್ತಾಯ್ತಲ್ವಾ? ಈಗ ಡೈರೆಕ್ಟ್ ಮಾಡ್ತೀನಿ ನೋಡಿ ಯಾವ ರೀತಿ ಅಂತ. 1 ಇಂಟು ನೆಕ್ಸ್ಟ್ ಏನ್ ಮಾಡ್ತೀರಾ? ನಿಮಗೆ ಇದೆರಡು ಮುಚ್ಚುತ್ತಲ್ವಾ, ನೀವು ಈ ರೀತಿ ಡಿಟರ್ಮಿನೆಂಟ್ ಆಗಿ ಬರ್ತಿದ್ರಲ್ವಾ, ಈಗ ನೀವು ಡೈರೆಕ್ಟ್ ಬರೀಬಹುದು ಯಾವ ರೀತಿ ಅಂದ್ರೆ ಪ್ಲಸ್ ಮೈನಸ್. ಎಸ್, 1 ಇಂಟು 4 ಮೈನಸ್ 2 ಇಂಟು 0 ಅಂತ ಬರೀಬಹುದು, ಗೊತ್ತಾಯ್ತಲ್ವಾ? ಒಂದು ಸ್ಟೆಪ್ ನ ಸ್ಕಿಪ್ ಮಾಡಕ್ಕಾಗ್ತಿದೆ, ಸ್ಕಿಪ್ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ? ಮೈನಸ್ 0 ಇಂಟು ಇದನ್ನ ನೀವು ಬರೀಬೇಕಂತಿಲ್ಲ, ಬೇಕಾದ್ರೆ ಇಷ್ಟೇ ಬರೀ 0 ಮೈನಸ್ ಪ್ಲಸ್ 0 ಅಂತ ಬರೀಬಹುದು, ಗೊತ್ತಾಯ್ತಲ್ವಾ? ಒಂದು ಸ್ಟೆಪ್ ಸ್ಕಿಪ್ ಮಾಡಿ. ಆದ್ರೆ ನೀವು ಆದಷ್ಟು ಎಲ್ಲ ಸ್ಟೆಪ್ಸ್ ನ ಬರೀರಿ, ಇದು ನಿಮಗೆ ಈಸಿ ಮೆಥಡ್, MCQ ಅದಕ್ಕೆಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿದೆ, ಆಯ್ತಲ್ವಾ? ನೆಕ್ಸ್ಟ್ 1 ಇಂಟು 4 ಇಂಟು 1 4 ಮೈನಸ್ ಏನ್ ಬರುತ್ತೆ? 2 ಇಂಟು 0 0 ಬರುತ್ತೆ, ಅಂದ್ರೆ 4 ಬರುತ್ತೆ. ಈಗ ಏನಿದೆ? ನಮಗೆ ಡಿಟರ್ಮಿನೆಂಟ್ ಆಫ್ ಎ 4 ಸಿಗಿದೆ. ನಮಗೆ ಏನ್ ಬೇಕು? ಎಸ್, 27 ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ 27 ಇಂಟು 4 ಬೇಕು. ಅಂದ್ರೆ ಏನಾಗುತ್ತೆ? 108 ಬರುತ್ತೆ, ಹೌದಲ್ವಾ? ಮಲ್ಟಿಪ್ಲೈ ಮಾಡಿ ನೋಡಿ, ಅಂದ್ರೆ ನಮಗೆ ಆರ್ ಎಚ್ ಎಸ್ ಮತ್ತೆ ಎಲ್ ಎಚ್ ಎಸ್ ಸೇಮ್ ಸಿಗಿದೆ. ಅಂದ್ರೆ ಏನ್ ಬರೀಬಹುದು? therefore ಡಿಟರ್ಮಿನೆಂಟ್ ಆಫ್ 3a is equal to 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೀಬಹುದು. ಇಲ್ಲಿ ನೋಡಿ, ಈ ಸ್ಟೆಪ್ಸ್ ಗೊತ್ತಾಗಿದೆ ಅಲ್ವಾ? ಡೈರೆಕ್ಟ್ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಇದನ್ನೇ ಮಾಡಿ, ಅಂದ್ರೆ ಈ ರೀತಿ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಗೊತ್ತಾಗ್ತದೆ. ಧನ್ಯವಾದ ದೇವರು.